ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಾವಂತರೂ ಆರಾಮದೀವಿ ಫ್ರೆಂಡ್ಸ್, ನೀವು ಆರಾಮದ್ದೀರಿ ಅಂತ ತಿಳ್ಕೊಂಡು ನೋಡಿರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ನೋಡಿರಿ, ಈಗ ಎಲ್ಲನೂ ಆಗೈತೆ ರೀ. ಬೆಳಗಿನ ರೊಟೀನ್ ಅಂದ್ರೆ ಇನ್ನೂ ನಾಷ್ಟ ಮಾಡತ್ತೀನಿ ನೋಡಿರಿ. ನಿನ್ನೆ ಇಡ್ಲಿ ಹಾಕಿದ್ನಿ ಅಂತ ತೋರಿಸಿದ್ನಿಲ್ಲ. ಈಗ ಇಡ್ಲಿ ಇಟ್ಟೆ ನೋಡಿರಿ, ಕುಕ್ಕರ್ ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲಿ ಚಟ್ನಿ ರೆಡಿ ಆಗೈತೆ ರೀ, ಸಾಂಬಾರು ರೆಡಿ ಆಗೈತೆ ರೀ. ಯಾಕಂದ್ರೆ ಸ್ಕೂಲಿಗೆ ಅದು ಹೋಗ್ತಾನಲ್ಲ ರೀ, ಹೀಗಾಗಿ ಹೋಗಿ ಮಾಡೀವಿ ರೀ. ಬರೀ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇಲ್ಲಿ ಇಡ್ಲಿ ಇಟ್ಟೇನಿ, ಇಲ್ಲಿ ಚಟ್ನಿನೂ ರೆಡಿ ಆಗೈತಿ, ಮತ್ತಿಲ್ಲಿ ಸಾಂಬಾರು ಐತ್ರಿ. ನೋಡಿರಿ, ಸಾಂಬಾರು ಮಸ್ತ್ ಆಗೈತೆ ರೀ. ಎಲ್ಲನೂ ರೆಡಿ ಆಗೈತೆ ನೋಡಿರಿ. ಈಗ ಸ್ವಲ್ಪ ಚಾ ಇಟ್ಬಿಡ್ತೀನಿ ರೀ. ಟೀ ಕುಡಿದ್ಬಿಡ್ತಾನೆ, ನಾನು ಕುಡಿತೀನಿ ರೀ. ಇನ್ನೂ ಫ್ರೆಶ್ ಆಗಿಲ್ಲ, ಫ್ರೆಶ್ ಆಗಿ ಬಂದು ಸ್ವಲ್ಪ ಚಾ ಕುಡಿತೀನಿ ರೀ. ಇಲ್ಲಿ ಬಾಂಡೆ ಅದಾರ ನೋಡಿರಿ, ಇನ್ನೂ ಬಾಂಡೆ ಹಚ್ಚಬೇಕು. ಎಲ್ಲನೂ ಹಾಗೆ ಅದಾವು, ಸಾವಕಾಶ ಮಾಡ್ತೀನಿ ರೀ. ಬರ್ರಿ, ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ರೀ. ನೋಡ್ರಿಪ್ಪ, ನಾಷ್ಟ ಮಾಡಂಬರ್ರಿ. ಈಗ ನಾಷ್ಟ ಮಾಡತ್ತೀನಿ ನಾನು. ಮಾಡತ್ತೀನಿ ರೀ. ಈಗ ಹಾಕೋರಿ, ಅದಾವ ನೋಡಿ ನಿಮಗೂ. ಈಗ ನೋಡಿ ಫ್ರೆಂಡ್ಸ್, ನಮ್ಮದು ಸ್ಲ್ಯಾಬ್ ಹಾಕಕ್ಕಂತಾರೆ ನೋಡ್ರಿ. ಎಲ್ಲ ರೆಡಿ ಆಗೈತಿ. ನಮ್ಮ ಶಾಪ್ ಅದಾವ್ರಿ, ಹೀಗಾಗಿ ಸ್ಲ್ಯಾಬ್ ಹಾಕತ್ತಾರೆ ನೋಡಿರಿ. ರೆಡಿ ಮಾಡ್ತಾರೆ ಸ್ಲ್ಯಾಬಿಂದೆಲ್ಲ. ಇಲ್ಲಿ ಉಸುಗು ಅದು ಕಡಿ ಎಲ್ಲನೂ ಐತೆ ನೋಡಿರಿ. ನೋಡಿರಿ, ಇಡ್ಲಿ ಬಿಸಿ ಬಿಸಿ ಇಡ್ಲಿ ಈಗ ತೆಗ್ದೇನಿ. ನಮ್ಮದು ನಾಷ್ಟ ಮಾಡಿದೆ ಆತ್ರಿ. ಇನ್ನೂ ಒಂದು ಡಬ್ಬಿ ಐತಿ, ಇದೊಂದು ಹಾಕೊಂಡು ತೆಗೆದುಬಿಡ್ತೀನಿ. ಇನ್ನೊಂದು ಸಾಚ ಆಗುತ್ತೆ ಅಷ್ಟೇ, ಒಂದು ಸಾಚ ಆಗುತ್ತೆ. ಅದೊಂದು ಹಾಕಿ ತಕ್ಕೊಂಬಿಡ್ತೀನಿ. ಇಲ್ಲಿ ನೋಡಿರಿ, ನಾ ಇಲ್ಲ ಸ್ವಲ್ಪ ಇಲ್ಲೇ ನಮ್ಮ ಮನೆ ಹತ್ತಿರ ಒಂದು ಹೋಟೆಲ್ ಐತ್ರಿ, ಅಲ್ಲಿ ಹೊಂಟೀನಿ. ಯಾಕಂದ್ರೆ ಅಲ್ಲಿ ನಮ್ಮ ಸ್ಲ್ಯಾಬ್ ಹಾಕಕ್ಕೆ ಬಂದಾರಲ್ರಿ ನಮ್ಮ ಮನೆ ಮ್ಯಾಲೆ, ಹೀಗಾಗಿ ಅವರಿಗೆ ನಾಷ್ಟಕ್ಕೆ ಅಲ್ಲೇ ಹೇಳಿಬಿಟ್ಟಿವ್ರಿ. ಅಲ್ಲೇ ತಿಂದು ಹೋಗಲ್ರಕ್ಕಂತಂದು. ಯಾಕಂದ್ರೆ ಸ್ಲ್ಯಾಬ್ ಹಾಕ್ದವ್ರಿಗೆ ನಾಷ್ಟ ಕೊಡ್ದಿರ್ತೈತಲ್ರಿ, ಹೀಗಾಗಿ ನಾವು ಕೊಡ್ಬೇಕ್ರಿ. ಅದಕ್ಕೆ ಅಲ್ಲಿ ಹೇಳಿ ಬರಕ್ಕೆ ಹೊಂಟೀನಿ ರೀ. 20 ಪ್ಲೇಟ್ ಮಾಡಿರಿ ಅಂತಂದು ಸ್ಲ್ಯಾಬ್ ಹಾಕ್ತಾರೆ, ಕೊಡದಿರ್ತೈತೆ ರೀ. ಅದಕ್ಕೆ ಅಲ್ಲೇ ಎಲ್ಲ ಕೊಟ್ಬಿಡಿದ್ರಿ ಅವ್ರಿಗೆ, ಮತ್ತೆ ಅಲ್ಲಿ ಮನ್ಯಾಗ ಹಚ್ಕೊಡೋದು ಅಂತಂದು. ಬರ್ರಿ, ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಅವ್ರಿಗೆ ಉಪ್ಪಿಟ್ಟು ಹೇಳಿ ಬಂದೆ, ಮಾಡಿರಿ ಇಡ್ರಿ 4 ಗಂಟೆ ತನಕ ಬರ್ತಾರಂತಂದು ಹೇಳಿ ವಾಪಸ್ ಹೊಂಟೇನಿ ರೀ ಮನೆ. ಸ್ಲ್ಯಾಬ್ ಬಿಡಾಕ ಇವತ್ತು ಪೂಜೆ ಯಾರು ಮಾಡಿರಿ? ನಮ್ಮ ಮನೆಯವರು ಇಂಜಿನಿಯರ್ ಕೂಡಿ ಪೂಜೆ ಮಾಡಿದ್ರಿ. ಪೂಜೆ ಮಾಡಿ ಚಾಲು ಮಾಡಿ ಅನ್ನ ಮಸಾಲ ಹಾಕಿಡ್ಬೇಕು. ಎದಕ್ಕೆ ರೀ? ಮಸಾಲ ಹಾಕಾಗ ಇರ್ತಾರೆ ಹೇಳ್ಬೇಕು. ಏನು ಮಸಾಲ ಕುಳಿತಾರ ತಂದು ಸ್ವಲ್ಪ ಅನ್ನ ಮಸಾಲ ಹಾಕಿ ಗೊತ್ತಿಲ್ಲ ನೋಡ್ರಿ. ಮಸಾಲ ಹಾಕಿದ್ರೆ ಅಲ್ಲಿ ಹಾಕ್ತಿದ್ರಲ್ಲ ಕೆಲ್ಸಕ್ಕೆ ಹೋದಾಗ. ಹೌದು, ಗೊತ್ತಿಲ್ಲ ಅದು. ಮತ್ತು ಬಾಗ್ಲ ಕುಂದಿರ್ತಾರೆ. ಪೂಜೆ ಮಾಡೋದಷ್ಟು ಗೊತ್ತೈತ್ರಿ. ಮರ್ಸಲ್ ಬಡ್ಡೆ ಅದಕ್ಕೂ ಅನ್ನ ಮಸಾಲ ಹಾಕ್ತಾರೆ. ಬಾಗ್ಲ ಮಸಾಲ ಕುದಿಸ್ತಿಲ್ಲ, ಅದ್ರ ಬಡ್ಯಾಗ ತಂಪು ಉಳಿಲ್ಲ ಅಂತೇಳಿ ಅನ್ನ ಮಸಾಲ ಕಲಿಸಿ ಅದು ಹಾಕಿ ಅದ್ರ ಮ್ಯಾಲ ಸ್ವಲ್ಪ ಮುಚ್ಚಿ ಅದ್ರ ಮ್ಯಾಲ ಪಾತ್ರೆ. ಗೊತ್ತಿಲ್ಲ ನೋಡ್ರಿ ನಮಗೆ, ಮತ್ತೆ ಯಾವಾಗ ಮಾಡಿದ್ರೆ ಗೊತ್ತಾಗ್ತಾನೆ. ಸ್ಲ್ಯಾಬ್ ಕೂಡಿಸ್ಬೋದು, ಅನ್ನ ಮೊಸರು ಹಾಕ್ತಾರಂದ್ರಿ. ಅನ್ನ ಮೊಸರು ಹಾಕ್ತಾರೆ. ಒಬ್ಬೊಬ್ಬರು ಗುಂಜಿ ಬಂಗಾರ ಇರ್ತಾವ. ಹೌದ್ರಿ, ಬಂಗಾರ ಇರ್ತಾರ್ರಿ. ಬಂಗಾರ ಇರೋದು ಸ್ವಲ್ಪ ಕಮ್ಮಿನ ಯಾರ ಆಗಲಿ. ಬಂಗಾರ ಇರೋದು ಕಮ್ಮಿ. ಮತ್ತು ಅನ್ನ ಮೊಸರು ಇರ್ತಾರೆ, ತಂಪು ಉಳಿಲಿ ಅಂತೇಳಿ ಇಡ್ತಾರೆ. ಅದು ಅನ್ನ ಮೊಸರು ಇರೋದು ಗೊತ್ತ. ನನಗೆ ಗೊತ್ತಿಲ್ಲ ನೋಡ್ರಿ ಅನ್ನ ಮೊಸರು ಇರೋದು. ಬಿಡ್ರಿ, ಅನ್ನಕ್ಕೆ ಮೊಸರು ತರಸ್ತೀವಿ ಅಂದ್ರೆ ಕಲಿಸಿಡ್ತಿದ್ವಿ ನಾವು. ಈಗೇನು ಸಲ ಹಾಕಿದ್ವಿ. ಈಗ ಹಾಕಿದ್ರಿ ಪೂಜೆ ಮಾಡಾಗ ಹಾಕೋದಿರ್ತದೆ. ಪೂಜೆ ಮಾಡಾಗ ಪೂಜೆ ಮಾಡಿರ್ತದೆ. ಇಂಜಿನಿಯರ್ ಹಾಕಿ ಅವ್ರಿಗೇನು ಗೊತ್ತ, ಅದು ನಮ್ಮಂತ ಮನೆಯಲ್ಲ ಮಾಡಿರ್ತದೆ. ಅವಾಗ ಅವ್ರಿಗೆ ಗೊತ್ತಿರ್ತಾವ ವಿಷಯ, ಅವ್ರಿಗೆ ಗೊತ್ತಲ್ಲ. ನಮಗೂ ಗೊತ್ತಿಲ್ಲ, ನಾವು ಇಟ್ಟಿಲ್ಲ. ಮತ್ತೆ ನೋಡ್ರಿ, ಮತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಈಗ ಕೆಲ್ಸಕ್ಕೆ ಹೋಗೋಣ, ನಮ್ಗೆ ಅಲ್ಲಿ ಗೊತ್ತ, ಅಲ್ಲಿ ಮಂದಿ ಇರ್ತಿದ್ರಲ್ಲ, ಅದು ನಮ್ಗೆ ಗೊತ್ತು.
ಶಾಂತಿ ಐತ್ರಿ. ಹಾಂ ಆಕಿ ಅಕ್ಕಿಗತ್ಲೆ ನಾವು ಒಬ್ಬಕ್ಕೆ ಅಂತ ಅವ್ರು ಯಾರೋ ಕೇಳ್ತಿರತ್ತ ನನಗತ್ತೆ ಅದ ಆಕಿ ನನ್ನ ಕೈಯ ನಾನು ನಿನ್ ಕ್ಯಾರಿ ಮಾಡ್ಕೊಂಡಿದ್ದಿಲ್ಲ ಆಕಿ ಮನಿ ಶಾಂತಿ ಕೊಟ್ಟಾಗತ್ತೆ ನನಗ ಯಾಕಂದ್ರೆ ಮನಿ ಶಾಂತಿ ಹೋಗಿ ಬರ್ರಿ ನೀವು ಯಾವ್ದಾದ್ರು ನನಗೆ ಆತ ಹೌದ್ರಿ. ಶಿಸ್ತು ಸೀರಿ ಜಪ್ಪರ ಐತಿ ನಿಮ್ಮ ಕಡೆ. ಹೌದ್ರಿ. ನೀವು ಮನಿ ಶಾಂತಿ ಕೊಟ್ಟಿದ್ರೆ ಕ್ಯಾರಿ ಆಗೈತ್ರಿ ಅಕ್ಕ ನೀವು ಮಾತಾಡ್ತಿದ್ರೆ ಯಾವ್ದು ಎಲ್ಲಿ ಮನಿ ಶಾಂತಿ ನನಗೆ ಗೊತ್ತಿದ್ವ ಅಂತಾರ ಹುಡುಗಿ ಇದು ಹಾಕಿ ಒಂದಾಗ ಅಂದ ಮನಿ ಮಾಡ್ಕೊಂಡ್ ಅಲ್ಲಿ ಬಾ ನೀ ಶಾಲಿ ಮಗ್ಳು ಮನಿ ಶಾಂತಿ ಐತಿ ನಿನ್ನ ಮಾಡಿ ಎಲ್ಲ ಮನಿ ಶಾಂತಿ ಮಾತಾಡ್ಸಾಕತ್ತಿದ್ರಿ ನೋಡ್ರಿ ಅವಲ್ವ ನಾನು ಕ್ಯಾರಿ ಬ್ಯಾಗ್ ಐತ್ಲಾ ಆ ಸೀರೆ ಕ್ಯಾರಿ ಬ್ಯಾಗ್ ಎಲ್ಲಾರು ನಿಮ್ಮ ನಮ್ಮ ಮನಿ ಶಾಂತಿ ಎಕ್ಕರೆ ಹಾಕೊಂಡ್ಬಿಟ್ರೆ ಸೀರೆ ಕ್ಯಾರಿ ಬ್ಯಾಗ್ ನೋಡಿ ಊಟ ಮಾಡ್ಕೊಂಡ್ ಮಾತ್ರ ಹೌದ್ರಿ ಊಟ ಭಾಳ ನೀವು ಯಾಕಡೆ ಮತ್ತೆ ಅಕ್ಕಿ ಕಡೆ ಹೋಗಿ ಆಕಿ ಕಡೆ ಬಂದ್ರು ಹೌದನ್ರಿ. ಅವಲ್ರ ನಾವು ಬಾರಿ ಆಗೈತೆ ಬಿಡು ಸೀರೆ ಕ್ಯಾರಿ ಬ್ಯಾಗ್ ನಿಮ್ಗೆ ಅಯ್ಯ ನಿಮ್ ಕ್ಯಾರಿ ಬ್ಯಾಗ್ ಐತಿರ್ಲ ಅದಕ್ಕೆ ನಾವು ನಿಮ್ಗೆ ಕೇಳಿ ಮಾತಾಡ್ತೀನಿ ಅಲ್ಲೇ ಮಾತಾಡ್ಸಿದ್ರಿ ನಿಮ್ಗೆ ತೀತು ಒಬ್ಬಕ್ಕೆ ಹೇಳ್ರಿ ನಿಮ್ಗಳು ಗೊತ್ತಾಗಿಲ್ಲ. ಹೌದ್ರಿ ಮತ್ತೇನು ಮಾಡೋದ್ರಿ. ಸೀರೆ ಕ್ಯಾರಿ ಬ್ಯಾಗ್ ಮಸ್ತ್ ನಿಮಗೆ ನಿನ್ನೆ ಆ ಮನೆ ಶಾಂತಿ ಇರೋದಕ್ಕೆ ನೀವು ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಹೋಗೋದಕ್ಕೆ ಮೇಕಪ್ ಆಗೈತದ. ಅಂದ್ರೆ ಈಗ ಆಯರಿ ಮಾಡೋದು ಪರಮರಿ ಮಾಡಿ ಕಳಿಸ್ತಾರಲ್ಲ ಹೌದೌದ್ರಿ ಇದು ಆಯರಿ ಮಾಡ್ಕೊಂಡು ಬಂದಾಳೇನೋ ಹೇಳಿ ಅದಕ್ಕೆ ಯಾಕಡೆ ಬಿತ್ತಿರ ಕೊರತ್ ನನಗೆ ಕೇಳ್ತಾಳಾಕಿ ನಾ ಯಾಕಡೆ ನೋಡಿ ತಕ್ಕೆ ಹೋಗ್ತೀನಿ ಆಕಿ ಬಂದು ನೋಡುವ ಅಪ್ಪ ಕುಳಿತು ಹಂಗ ಈ ಕಡೆ ರೋಡ್ ಪಾಸ್ ಮಾಡಿ ಮತ್ತೆ ಅಜ್ಜಿ ಮನೆ ಒಂದು ಹೋಗ್ಬೇಕಲ್ಲ ಅಜ್ಜಿ ಮನೆ ಒಂದು ಹೋಗ್ಬೇಕಲ್ಲ ನೀವು ನಂಗೆ ಫೋನ್ಪೇ ಇಲ್ರಿ ಆಂಟಿ ನಾ ಮಾಡ್ತಿಲ್ರಿ. ನಿಮ್ದು ಐತೇನ್ರಿ ಫೋನ್ಪೇ? ನನಗೆ ಗೊತ್ತೇ ಆಗಿಲ್ಲ ಅದು ಎಲ್ಲ ಎಲ್ಲ ಮಾಡ್ತೀನಿ ಅದೊಂದು ಗೊತ್ತಾಗಲ್ಲ ಬರ್ರಿ ನಂಗೆ ಫೋನ್ಪೇ ಮಾಡೋದು. ಮೂರು ಮಂದಿ ಐತೇನ್ರಿ ಫೋನ್ಪೇ? ಹಾಂ ಲಕ್ಷ್ಮೀದ ಐತ್ರಿ. ಲಕ್ಷ್ಮಿ ಮಾಡ್ತಾ ಯೂಸ್ ಮಾಡ್ತಾ ಲಕ್ಷ್ಮಿ ಯೂಸ್ ಮಾಡ್ತಾ ನೋಡ್ರಿ. ಐದನೇ ಕಲ್ತ ಹಾಂ ಚಲೋ ಬಿಡ್ರಿ. ನಾನು ಕಲ್ತಿಲ್ಲ ಯೂಸ್ ಮಾಡೋದು ಅದನ್ನು. ಹ್ಞೂ ರೀ ನಾ ಅದನ್ನು ಹೆಂಗೆ ಇದು ಮಾಡೋದು ಅಂತ ಗೊತ್ತಾಗಿಲ್ಲ. ನಂದ್ರಾಗ ಫೋನ್ಪೇ ಒಂದಿಲ್ಲಲ್ರಿ ಹಿಂಗಾಗೈತೆ ನನಗೆ. ಫೋನ್ಪೇ ಇಲ್ಲ ನನಗೆ ಅದು ಹಾಕಿ ರೂಢಿನೇ ಇಲ್ಲ ಅದು ಕಲ್ತಿನೇ ಇಲ್ಲ ಹಿಂಗಾಗೈತೆ ನನಗೆ ನೋಡ್ರಿಪ್ಪ. ಫೋನ್ಪೇ ಕಲಿಬೇಕು ಹೌದ್ರಿ. ಹಾಂ ಮಾಡಕೊಳಕ್ಕೆ ಬರ್ತೈತೆ ಫೋನ್ಪೇ. ನಂದು ಮಾಡಿಸ್ಬೇಕ್ರಿ ನೋಡ್ಬೇಕು ಫೋನ್ಪೇ. ಹೇಳ್ತಿರಲ್ಲ ಹೌದು ಮೈ ನೋವಾಗೈತ್ರಿ ಮೈ ನೋವಾಗೈತ್ರಿ ಅಂತಂದು. ಅದು ತನ್ನ ತಾನೇ ಹೋತಿಲ್ರಿ. ಹೌದ್ರಿ ಅವು ಹಂಗೆ ನಾನು ಇವ್ರಿ ತನ್ನ ತಾನೇ ಹೊಕ್ಕವ್ರಿ ತಾನೇ ನೋವು ಬರ್ತಾವ್ರಿ ತಂಪಿಗೆ ಆಮೇಲೆ ತನ್ನ ತಾನೇ ಹೊಕ್ಕವು ನೋವು. ಏನು ಮಾಡ್ಬೇಕ್ರಿ ನಿನ್ನಿಂದ ನೋವು ಆಗ್ಬಿಡ್ತಿದ್ದು ಕಾಲು ಯಾಕೆ. ಈ ತಂಪಿಗೆ ಹವಕ್ರಿ ಎಣ್ಣೆ ಹಚ್ಕೊಂಡೀನಿ ಕಾಲಿಗೆ ನೋಡ್ಬೇಕಂತ ಕಡಿಮೆ ಆಗುತ್ತೆ ಅಂತಂದು. ಮೂವಲ್ಲ ನೋಡ್ಬೇಕು. ಮೂವು ಖಾಲಿ ಆಗೈತೆ ತರಬೇಕದು ಖಾಲಿ ಆಗೈತೆ ಮೂವು. ಭಾಳ ಪ್ರೀತಿದಾರ ಅಲ್ರಿ ನಿಮ್ಮ ಮ್ಯಾಗ. ಅದ ರೀ ನಿನ್ನ ಊಟ ಆಗೈತಿಲ್ಲ ಹೆಂಗೆ ಹೆಂಗೆ ಕೇಳ್ರಿ ಫೋನ್ದಾಗ ಹಂಗೆ ಇರ್ಬೇಕು ಕೇರ್ ಮಾಡೋದು ಚಲೋ. ಹೌದ್ರಿ ಹ್ಞೂ ಅಂದ್ರೆ ಹೂನ ಏನೋ ಯಾರಿಗೆ ಏನೋ ಕೊಡ್ತಿದ್ರ ನಾ ಹೂ ಅಂದ್ರೆ ಕೊಡ್ತಾರ. ಮತ್ತೆ ನಾವು ಏನು ಗಪ್ ಕೂತ್ರ ಸಾಯ್ತನ್ನು ಗೋರಿ ಮೇಲೆ ಕುಂದಿರ್ತು ಅಂದ್ರೂ ₹1 ಕೊಡಂಗ ನೋಡ್ರಿ. ಕೊಡಲ್ಲ ಏನು ಮಾಡ್ತೀವಿ ಮಕ್ಕಳಿಗೆ ದೊಡ್ಡ ಮಾಡ್ತಾರೆ ಚಪಾತಿ ಮಾಡೋ ವಿಡಿಯೋ ಮಾಡ್ತಾಳೆ ದೊಡ್ಡ ನೋಡ್ರಿ ಎಷ್ಟು ದೊಡ್ಡ ಮಾಡಾತ.
ಅದನ್ನ ಇದಕ್ಕೆ ಹಾಕ್ರಿ ನಮ್ಮಲ್ಲಿ ಚಪಾತಿ ಸಿಗ್ತಾವ ಅದಕ್ಕೆ ರೀ ಯಾವ ಹೋಟೆಲ್ ರೀ ಇದು? ವೀರಭದ್ರೇಶ್ವರ ಹೋಟೆಲ್. ವೀರಭದ್ರೇಶ್ವರ ಹೋಟೆಲ್ ನೋಡ್ರಿ. ವೀರಭದ್ರೇಶ್ವರ ಹೋಟೆಲ್ ಒಳಗೆ ಚಪಾತಿ ಮಸ್ತ್ ಸಿಗ್ತಾವೆ ನೋಡ್ರಿ. ಬರ್ರಿ ಇಲ್ಲಿ ಟ್ರೆಜರಿ ಕಾಲನಿ ಒಳಗೆ ರೀ, ಟೆಕ್ಕೆ ರೋಡ್ ರೀ, ಅಯ್ಯಪ್ಪ ಸ್ವಾಮಿ ನಗರ್ ನೋಡ್ರಿ. ಎಣ್ಣೆ ಚಪಾತಿ ಮಸ್ತ್ ಸಿಗ್ತಾವ್ರಿ. ಇಲ್ಲ ಇಲ್ರಿ ನೋಡ್ರಿ ನೋಡ್ರಿ ಇವ್ರು ದಾನಮ್ಮನ್ನ ಇಟ್ಟಾರ ಇಲ್ಲಿ ಪೂಜೆ ಮಾಡಕ್ಕೆ. ನಾನು ಅವಾಗ ಮಧ್ಯಾಹ್ನ ಸಂಜೆ ಮುಂದೆ 5:30 ಆಗಿತ್ತು ಅವಾಗ ವಿಡಿಯೋ ಮಾಡಿದ್ದೆ. ಮತ್ತು ಹೊಳೆ ಮಾಡೋಕ್ಕಾಗಲಿಲ್ಲ. ನಾವು ಸ್ಲ್ಯಾಬ್ ಹಾಕಿದ್ದಿಲ್ಲ, ಸ್ಲ್ಯಾಬ್ ಹಾಕಿದ್ದು ಮುಗಿತ್ರಿ. ಮುಗಿದಿಂದ ಅಲ್ಲೇ ಹೋಗಿದ್ದೆ, ಅಲ್ಲೇ ಹೇಳಿದ್ನೆಲ್ಲ ಉಪ್ಪಿಟ್ಟು ಮಾಡೋಕೆ ಅಲ್ಲೇ ಹೇಳಿದ್ವಿ ನಾವು. ಅಲ್ಲೇ ಹೇಳಿದ್ದೆ ಉಪ್ಪಿಟ್ಟು ಮಾಡೋಕೆ. ಎಲ್ಲರೂ ಸ್ಲ್ಯಾಬ್ ಹಾಕಿದ್ದವ್ರು ಎಲ್ಲರೂ ಕೆಲಸದವ್ರು ಬಂದು ಅಲ್ಲೇ ನಾಷ್ಟ ಮಾಡಿ ಅಲ್ಲೇ ಹೋದ್ರಿ. ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ ಅವ್ರ ಆಂಟಿ ಅವ್ರಿಗೆ ಹೆಲ್ಪ್ ಮಾಡೋಕೆ. ಅಲ್ಲಿಂದ ಬಂದು ಅಲ್ಲಿಂದ ಬರೋಳಗೆ ಅಂದ್ರೆ 6 ಗಂಟೆ ಆದ್ರಪ್ಪ, 6-6:30 ಆತು ಮನೆಗೆ ಬರ್ತೀವಿ. ಮತ್ತು ಸ್ವಲ್ಪ ಕುಂತು ರೆಸ್ಟ್ ಮಾಡಿ ಮತ್ತು ಅಡುಗೆ ಅದೇನು ಮಾಡಿಲ್ರಿ. ಎಲ್ಲ ಉಪ್ಪಿಟ್ಟೈತೆ, ನಾವು ಅದನ್ನೇ ತಿಂದ್ಬಿಟ್ವಿ ಎಲ್ಲರೂ. ಹೀಗಾಗಿ ಅದನ್ನೇ ಮಾಡಿದ್ವಿ ನೋಡ್ರಿ. ಈಗ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್.